ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ಕ್ಲೋಸ್ ಮಾಡು. ಚಾನ್ಸೇ ಇಲ್ಲ. ವಿಡಿಯೋ ಮಾಡಬೇಕಾದ್ರೆ ನಗಿಸ್ತಾಳೆ, ಅದಕ್ಕೆ ಆಚೆ ಕಳಿಸ್ತಾ ಇದ್ದೀನಿ. ನಾನಿವತ್ತು ಒಂದು ಮಲಯಾಳಂ ಮೂವಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಲೋಕ ಸಬ್ಟೈಟಲ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಅಂದರೆ ಮಲಯಾಳಿ ಫ್ರೆಂಡ್ಸ್ ಕರೆದ್ರು, ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೇಗಿರುತ್ತೆ ಅಂತ ಮೂವಿ ನೋಡ್ಕೊಂಡು ಬಂದು ಹೇಳ್ತೀನಿ. ನಾನು ಲೊಕೇಶನ್ ರೀಚ್ ಆದೆ, ಆದರೆ ರಾಂಗ್ ಲೊಕೇಶನ್. ಅಲ್ಲಿಂದ ಮತ್ತೆ ಕರೆಕ್ಟಾಗಿರೋ ಲೊಕೇಶನ್ಗೆ ಹೋಗಿ ಅಲ್ಲಿ ಓಡ್ದೆ ಟೈಮ್ ಆಗಿಬಿಟ್ಟಿದೆ ಅಂತ. ಆದರೆ ಇನ್ನು ಸ್ಟಾರ್ಟೇ ಆಗಿರಲಿಲ್ಲ, ಅದೊಂದು ಸಮಾಧಾನ ಆಯಿತು. ಫಸ್ಟ್ ಹಾಫ್ ಮುಗಿದ್ಮೇಲೆ ಹೀಗಿದ್ದೆ, ಸೆಕೆಂಡ್ ಹಾಫ್ ಮೂವಿ ಮುಗಿದ್ಮೇಲೆ ಈ ಥರ ಆಗಿದೆ. ಈಗ ತಾನೇ ಒಂದು ಮಲಯಾಳಂ ಮೂವಿ ನೋಡ್ಕೊಂಬಂದೆ, ಲೋಕ ಅಂತ. ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಂಗೆ, ಅಂದರೆ ಹೊರಡೋಕ್ಕೂ ಮುಂಚೆ ನಾನು ಹೇಳ್ದಂಗೆ ಸಬ್ಟೈಟಲ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋದೆ. ಯಾಕಂದರೆ ಅದು ಮಲಯಾಳಂ ಮೂವಿ, ನಾನು ಕನ್ನಡದವಳು, ನಂಗೆ ಮಲಯಾಳಂ ಸ್ವಲ್ಪನೂ ಬರಲ್ಲ. ಹೋದ್ಮೇಲೆ ಅಲ್ಲಿ ಏನಾಯಿತು ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಏನು ಮಾಡ್ತಾ ಇದ್ದೀನಿ ಸರ್? ಕನ್ನಡ ಗೊತ್ತಿಲ್ಲ. ಕೇರಳವಾ? ಎಸ್. ಇಲ್ಲಿ ನೋಡಿ, ನೇಬರ್ಸಿಂದ ಕಂಪ್ಲೇಂಟ್ ಬಂದಿದೆ. ಜೋರಾಗಿ ಸಿಕ್ಕಾಕೊಂಡು ಶಬ್ದ ಮಾಡ್ತಿದ್ರಂತೆ. ಏನು ಪಾರ್ಟಿನಾ? ಸರ್ ಮೈ ಹ್ಯಾಪಲ್ ನಿಂದ? ಏನದು, ಗಾಂಜನಾ? ಸರ್ ಕೈ ಕುಲ್ಲಿ ನೋಡಿ ಸರ್, ಗಾಂಜಾನು ಇದೆ, ಲಂಚನೂ ಇದೆ. ಇದು ತಪ್ಪಿಸ್ಕೊಂಡ್ಬಿಟ್ರು ನಿನ್ನಿಂದನೇ. ಹುಡುಗ ಸುಂದರ್ ಬರ್ತಿರಲ್ಲ ಇಲ್ವಾ? ಹೊರಗೆ ಬೇಗ ಹಾಕಿದ್ಯಾ? ಗಜೇಂದ್ರನ ಹತ್ರ ಹೇಳು, ಆ ನನ್ನ ಮಕ್ಕಳನ್ನ ಹೇಳ್ತೀನಿ. ಮುಚ್ಕೊಂಡಿರು, ಇಬ್ರು ತಪ್ಪಿಸ್ಕೊಂಡಿದ್ದ ನಿನ್ನಿಂದ. ಅವ್ರೇನಾದ್ರು ಮೀಡಿಯಾ ಹಾಕ್ತಾ ಹೋದೆ ಸರಿಯಾಗಿದೆ ನಮ್ಗೆಲ್ಲ. ನಿನ್ ತಾಯಿನ ಕರ್ಕೊಂಡು ಹೊರಡಿಲ್ಲ ಹೊಡ್. ಗಜೇಂದ್ರ ನನಗೆ ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಅಸಲಿ ಗಂಡಸು ಕೆಲಸ ಇದೆ. ಹೋಗ್. ಏನ್ ಮಾತಾಡ್ತಿದ್ದೀರಾ? ನೀನ್ ಯಾರ ಬಗ್ಗೆ ಹೇಳ್ತಿದ್ಯಾ? ಲೊಕೇಶನ್ ಕಳಿಸಿ ಬರ್ತೀನಿ. ಇದೆಲ್ಲ ಮಾಡಿ ಬಿಡ್ತಾ ಇಲ್ಲ. ನೀನ್ ಹೋಗಿ ನೋಡಪ್ಪ. ನೋಡ್ಕೊಂಬಂದ್ರ, ಇದು ಕನ್ನಡ ಮೂವಿ ಅಲ್ಲ, ಮಲಯಾಳ ಮೂವಿ. ನಾನು ನಿಮ್ಮ ಥರನೇ ಶಾಕ್ ಆಗಿಬಿಟ್ಟೆ. ಯಾಕಂತಂದರೆ ನಾನು ಹಾಕಿರೋದು ಕೆಲವು ಕ್ಲಿಪ್ಸ್ ಅಷ್ಟೇ, ಬಟ್ ಆಲ್ಮೋಸ್ಟ್ ಅರ್ಧ ಭಾಗ ಕನ್ನಡನೇ ಹಾಕಿದ್ದಾರೆ. ಯಾಕಂತಂದರೆ ಅದು ಸ್ಟೋರಿ ಬಂದು ಬೆಂಗಳೂರಲ್ಲಿ ನಡೆಯುತ್ತೆ ಅನ್ನೋ ಥರ ಇದೆ. ಸೊ ಇನ್ನು ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಬೆಂಗಳೂರಲ್ಲಿ ಮಲಯಾಳಿ ಬಾಯ್ಸ್ ಬಂದು ಇರ್ತಾರೆ ಜಾಬ್ಗೋಸ್ಕರ. ಹಾಗೆ ಇವಳು ಕೂಡ ಮಲಯಾಳಿ ಹುಡುಗಿ ಬರ್ತಾಳೆ. ಮಲಯಾಳಿ ಬಾಯ್ಸಲ್ಲಿ ಒಬ್ಬಂಗೆ ಇವ್ರ ಮೇಲೆ ಲವ್ ಆಗಿಬಿಡತ್ತೆ, ನಮ್ಮ ಕಲ್ಯಾಣಿ ಮೇಲೆ. ಕಲ್ಯಾಣಿನ ನೀವು ಹೃದಯಮಲ್ಲಿ ಏನು ನೋಡಿದ್ದೀರಲ್ಲ, ಆ ಕಲ್ಯಾಣನ ಮರ್ತೇ ಬಿಡ್ತೀರಾ. ಯಾಕಂತಂದರೆ ಮೂವಿ ಸ್ಟಾರ್ಟ್ ಆಗಿ 2 ನಿಮಿಷಕ್ಕೆಲ್ಲ ನೀವು ಮರ್ತೋಗ್ಬಿಡ್ತೀರಾ, ಅಷ್ಟು ರಗಡಾಗಿ ಮಾಡಿದ್ದಾರೆ. ಅಂದರೆ ಒಂದು ಕ್ಯೂಟಾಗಿರೋ ಹುಡುಗಿ ಈ ಥರನೂ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ ಒಂದು ಶಾಕ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸ್ಟೋರಿ ಬಗ್ಗೆ ಹೇಳಬೇಕಂತ ಅಂದರೆ, ಆ ಹುಡುಗ ಏನು ಲವ್ ಮಾಡ್ತಾನೆ ಅಲ್ಲ, ಅವನು ಹುಡುಗಿನ ಫಾಲೋ ಮಾಡ್ಕೊಂಡು ಹೋದಾಗ ವಿಚಿತ್ರವಾಗಿರೋ ಅಂಥ ವಿಷಯಗಳನ್ನು ನೋಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವಳು ಯಾವ ಥರ ಏನು ಅವಳು ಅಂತ ಅದನ್ನು ನಾನು ಹೇಳೋಕ್ಕಾಗಲ್ಲ, ನೀವು ಮೂವಿಗೆ ಹೋಗಿನೇ ನೋಡಬೇಕು. ಆ್ಯಂಡ್ ಒಂದು ಹುಡುಗಿಗೆ ಪ್ರಾಬ್ಲಮ್ ಆದರೆ, ಹುಡುಗಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಸಡನ್ನಾಗಿ ಬಂದಿರ್ತಾಳೆ, ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಮಸ್ತಾಗಿದೆ. ಆ ಸೀನ್ಗಳೆಲ್ಲ ನೋಡಬೇಕು. ಸೆಕೆಂಡ್ಗೂ ವಾವ್ ಅನ್ನೋ ಥರ ಫೀಲ್ ಕೊಡುತ್ತೆ. ಸಸ್ಪೆನ್ಸೇ ತುಂಬ ಇದೆ ಅಂತ ಅಲ್ಲ, ಬಟ್ ಮೂವಿ ಮಾತ್ರ ಸೈಕ್ಕಾಗಿದೆ ಅಷ್ಟು ಹೇಳ್ಬೋದು. ಎಂಡಿಂಗಲ್ಲಿ ಒಂದು ಸರ್ಪ್ರೈಸ್ ಕೂಡ ಇದೆ, ಅಂದರೆ ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನೋ ಥರ. ಬಟ್ ಅದನ್ನು ಯಾರು ಕೊಡ್ತಾರೆ ಅಂತ ಹೋಗಿ ಮೂವಿಲಿ ನೋಡಿ. ಆ್ಯಂಡ್ ಮಸ್ತಾಗಿದೆ, ಹೋಗಿ ನೋಡಿ. ಬಟ್ ಥಿಯೇಟರಲ್ಲೇ ನೋಡಬೇಕು, ಆ ಫೀಲ್ ಬರಬೇಕು ಅಂತಂದರೆ. ಮಸ್ತಾಗಿದೆ. ಅವ್ರ ಸ್ಟೈಲು, ಅವ್ರದ್ದು ಫೈಟ್ಗಳು ಚಿಂದಿ ಅಷ್ಟೆ.